ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಕಾವೇರಿಯವರು ಲಾಕ್ ಆಗಿದ್ದಾರೆ. ಕಾವೇರಿಯವ್ರಿಗೆ ಬಿಗ್ ಶಾಕ್ ಕೊಡೋಕೆ ಸತ್ವಾಗಿದ್ದಾಳೆ ಕೀರ್ತಿ ಕೊಟ್ಟೋ ಶಾಕ್ ಹಾಗೆ ಬರ್ನ್ ಆಗ್ತಿದ್ದಾರೆ. ಈ ಕಡೆ ಕಾವೇರಿ ಓ ಮೈ ಗಾಡ್ ಅಂತದ್ದೇನಾಯ್ತು, ಕೀರ್ತಿ ಲಕ್ಷ್ಮಿಗೆ ಸತ್ಯ ಹೇಳ್ಬಿಟ್ಲ, ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿಯವರು ಭಾನುಮತಿಗೆ ಹೇಗಾದರೂ ಮಾಡಿ ವಿಶ್ವ ತಿಳಿಸ್ಬೇಕು ಅಂತ, ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಸುಳ್ಳು ಹೇಳಿ ಫೋನ್ನ ತಗೊಂಡು ಪಬ್ಲಿಕ್ ಟಾಯ್ಲೆಟ್ಗೆ ಬಂದಿದ್ದಾರೆ. ಅಲ್ಲಿ ಭಾನುಮತಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ಈ ರೀತಿ ನಾನು ಟ್ರ್ಯಾಪ್ ಆಗಿದ್ದೀನಿ ಅನಿಸ್ತದೆ, ಕೀರ್ತಿ ಮಾತನ್ನ ಕಟ್ಕೊಂಡಿದ್ದ ರೌಡಿಗಳು ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ, ನನ್ನ ಫ್ರೆಂಡ್ ನೀನು ನಿನ್ನನ್ನು ಆ ರೀತಿ ನಡೆಸ್ಕೊಂಡ್ರ ಅಂತ ಹೇಳಿದಾಗ ಹೌದು ನಿಜಾನೇ ಹೇಳ್ತಿದ್ದೀನಿ, ನಾನು ಹೇಗೋ ಮಾಡ್ತಿದ್ದೆ, ನೀನು ಆ ರೌಡಿಗಳ ಹತ್ರ ಹೋಗ್ಲಿ ತಗ್ಲಾಕತ್ತೆ, ಈಗ ಏನಾಗ್ತದೆ ಅಂತ ಕಂಡಿದ್ಯಾ ನೀನು, ಏನಾಗ್ತದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ನಂಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ, ನೀನೇ ಏನಾದರೂ ಮಾಡಬೇಕು ಅಂದಾಗ ನಿನ್ನ ಮಾತನ್ನು ಕೇಳ್ತಿದ್ರೆ ನನಗೂ ಕೂಡ ಯಾಕೋ ನೀನು ಟ್ರ್ಯಾಪ್ ಆಗಿದೆ, ಕಿಡ್ನಾಪ್ ಆಗಿದೆ ಅಂತಾನೆ ಅನ್ನಿಸ್ತದೆ. ಆ ರೌಡಿಗಳಿಗೆ ನಾನು ಸರಿಯಾಗಿ ದುಡ್ಡು ಕೊಟ್ಟಿದ್ದೆ ಅಲ್ವಾ ನೀನು ಹೇಳಿದ್ದನ್ನು, ಆಮೇಲೆ ನನಗೂ ಅವ್ರಿಗೂ ಸಂಪರ್ಕನೇ ಇಲ್ವಾಗಿರಬೇಕಿತ್ತು, ಆದರೆ ಯಾಕೆ ಇವರು ಈ ರೀತಿ ನಡ್ಕೋತಿದ್ದಾರೆ ಅಂತ ಕಾವೇರಿಯವರು ಹೇಳ್ತಿದ್ರೆ, ನೀನು ದುಡ್ಡು ಕೊಟ್ಟಿರೋಕ್ಕಿಂತ ಕೀರ್ತಿ ಜಾಸ್ತಿ ದುಡ್ಡು ಕೊಟ್ಟಿದ್ದಾಳೆ ಅನ್ಸುತ್ತೆ, ಮೊದಲೇ ದುಡ್ಡು ಕೆಲಸ ಮಾಡೋರಲ್ವ ಅವರು, ಅದಕ್ಕೋಸ್ಕರನೇ ದುಡ್ಡಕ್ಕೆ ಆಸೆ ಪಟ್ಟಿರ್ತಾರೆ, ಹಾಗಾಗಿ ಇದೆಲ್ಲ ಆಗಿರತ್ತೆ ಅಂತ ಹೇಳ್ತಿದ್ರೆ ಏನಾದ್ರು ಸೊಲ್ಯೂಷನ್ ಕೊಡು ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಅಂತ ಕಾವೇರಿಯವರು, ಏನು ಮಾಡೋದು ಅಂದರೆ ನೀನು ಅವ್ರಿಗಿಂತ ಜಾಸ್ತಿ ದುಡ್ಡು ಕೊಡು, ಆಮೇಲೆ ಅವರೇ ನಿನ್ನ ಮನೆ ಕರ್ಕೊಂಡು ಹೋಗಿ ಬಿಡ್ತಾರೆ ಅಂತ ಏನು ಮಾತಾಡ್ತಿದ್ಯಾ, ಸೊಲ್ಯೂಷನ್ ಕೊಡು ಅಂದರೆ ದುಡ್ಡು ಕೊಡು ಅಂತಿದ್ಯಾ, ಅವಳಿಗಿಂತ ಕೋಟಿ ಇಟ್ಟಿದ್ದೀನ ನಾನು ದುಡ್ಡು ಕೊಡೋದಕ್ಕೆ, ನನಗೆ ಎಲ್ಲಿಂದ ತರಲಿ, ಮನೇಲಿ ಕೋಟಿ ಇರಬಹುದು ಆದರೆ ಪ್ರತಿ ದುಡ್ಗೂ ಕೂಡ ಲೆಕ್ಕ ಇರತ್ತಲ್ವ, ಲೆಕ್ಕ ಕೊಡು, ಕೇಳೋರು ಕೂಡ ಅಲ್ಲಿ ಇರ್ತಾರಲ್ವ, ಏನು ಮಾಡಲಿ ನಾನು, ನನ್ನ ಹತ್ರ ನಯಾ ಪೈಸೆ ಕೂಡ ಇಲ್ಲ ಅಂದಾಗ ಸರಿ ಆಯಿತು ಮನೆಗೆ ಹೋದ್ಮೇಲೆ ಕೊಡುವಂತ, ಈಗ ಕೊಡ್ತೀನಿ ಅಂತ ಹೇಳು ಅಂದಾಗ ಕೊಡಲಿಲ್ಲ ಅಂದರೆ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತ ಹೇಳ್ತಿದ್ರೆ, ಸರಿ ಆಯಿತು ಮೊದಲು ನಾನೇನಾದರೂ ಮಾಡಬೇಕು ಅಂದರೆ ನೀನು ಎಲ್ಲಿದೆಯಾ ಅನ್ನೋದು ನನಗೆ ಗೊತ್ತಾಗಬೇಕಲ್ವ, ಮೊದಲು ನೀನು ಎಲ್ಲಿದೆಯಾ ಹೇಳು ಅಂತ ಭಾನುಮತಿ ಕೇಳ್ತಾರೆ. ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇದೆ ಅಂತ ಹೇಳಿದಾಗ ಏನಮ್ಮ ಹೇಳ್ತಿದ್ದೆ, ಒಂದು 100,000 ಪಬ್ಲಿಕ್ ಟಾಯ್ಲೆಟ್ ಇರುತ್ತೆ, ಅಲ್ಲಿ ನಾನಿಲ್ಲಿ ಅಂತ ಕಂಡು ಹಿಡೀಲಿ ಅಂದಾಗ ಸರಿ ಲೊಕೇಶನ್ ಲೈವ್ ಲೊಕೇಶನ್ನ ಕಳಿಸ್ತೀನಿ ಅಂದಾಗ ಸರಿ ಆಯಿತು ಮೊದಲು ಲೈವ್ ಲೊಕೇಶನ್ನ ಕಳಿಸು ಅಂತ ಹೇಳ್ತಾರೆ. ಇನ್ನೇನೋ ಲೈವ್ ಲೊಕೇಶನ್ನ ಕಳಿಸೋಕ್ಕೆ ಮುಂದಾಗ್ತಿರ್ತಾರೆ ರೌಡಿಗಳು, ಕಾವೇರಿಯವರು. ಅಷ್ಟರಲ್ಲಿ ರೌಡಿಗಳು ಡೋರ್ನ ದಬಾ ಅಂತ ಬಡೀತಿದ್ದಾರೆ, ಈ ಕಡೆ ಬಾಗ್ಬಿಡ್ತಾರೆ. ಕಾವೇರಿಯವರು ಲೈವ್ ಲೊಕೇಶನ್ ಕಳಿಸೋದಾ ಏನು ಮಾಡೋದಾ ಒಂದು ಕೂಡ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಅಷ್ಟರಲ್ಲಿ ಹೊರಗಡೆ ಹೆಂಗಸ್ರುಗಳು ಬರ್ತಾರೆ ಒಂದಿಬ್ರು, ಏನಪ್ಪ ನೀವು ಯಾಕೆ ಇಲ್ಲಿದ್ದೀರಾ ಲೇಡೀಸ್ ಟಾಯ್ಲೆಟ್ ಹತ್ರ ಅಂತ ರಬ್ಬಲ್ ಆಗಿ ಕೇಳ್ತಿದ್ದಾರೆ ರೌಡಿಗಳನ್ನ. ಈ ಕಡೆ ರೌಡಿಗಳು ಚಾಕುನ ತೋರಿಸಿ ಮೊದಲು ಇಲ್ಲಿಂದ ಹೋಗ್ತಿರುವ ಅಥವಾ ಸಾಯ್ತಿರು ಅಂತ ಕೇಳ್ತಿದ್ದಾಗೆ ಹೆದರ್ಕೊಂಡು ಹೋಗೇ ಬಿಡ್ತಾರೆ. ನಂತರ ಕಾವೇರಿಯವರು ಆಚೆ ಬರ್ತಿದ್ದಾಗ ಏನು ಮೇಡಮ್ ನಿಯತ್ತು ಸರಿಯಾಗಿರ್ಬೇಕಲ್ವ, ಏನು ಈ ರೀತಿ ಆಡೋದಾ, ಸರಿ ಫೋನಲ್ಲಿ ಕೊಡಿ ಅಂತ ಕೇಳಿದಕ್ಕೆ ಫೋನ್ ಕಾರಲ್ಲೇ ಇಟ್ಟಿದ್ದೀನಿ ನನ್ನ ಹತ್ರ ಎಲ್ಲದೆ ಅಂತಾರೆ. ಹೌದಾ, ನಾವು ಹುಟ್ಟಿನಿಂದ ರೌಡಿಗಳು, ನಮ್ಮ ಹತ್ರ ಈ ಆಟ ನಡೆಯೋದಿಲ್ಲ, ಸುಮ್ಮನೆ ಫೋನ್ ಕೊಡ್ತಾ ಇರಿ ಅಂತ ಹೇಳ್ತಾರೆ. ಕಾವೇರಿಯವರು ಫೋನ್ ಕೊಡ್ತಾರೆ. ನಂತರ ಈ ಫೋನ್ ಇದ್ರೆ ಅಲ್ವಾ ಅಂತ ಹೇಳಿ ಫೋನ್ ಚೆಕ್ ಮಾಡ್ತಾರೆ, ಕಾಲ್ ಮಾಡಿದೆಲ್ಲ ಗೊತ್ತಾಗುತ್ತೆ, ತಕ್ಷಣ ಫೋನನ್ನ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಅಯ್ಯೋ ಭಾನುಮತಿಗೆ ಲೈವ್ ಲೊಕೇಶನ್ ಕಳಿಸ್ಬೇಕಿತ್ತು, ಏನಪ್ಪ ಮಾಡೋದು, ಈ ರೌಡಿಗಳು ಬೇರೆ ಸ್ವಿಚ್ ಆಫ್ ಮಾಡಿದ್ರು, ಮುಗೀತು ನನ್ನ ಕತೆ, ಏನಾಗ್ತದೆ ಅಂತ ಅಂದ್ಕೊಂಡು ಹೆದರ್ತಾ ಇದ್ರೆ ಆ ಕಡೆ ಲಕ್ಷ್ಮಿಗೆ ಕೀರ್ತಿ ಕಾಲ್ ಮಾಡ್ತಾಳೆ. ಕೀರ್ತಿ ಕಾಲ್ ಮಾಡ್ತಿದ್ದಾಗೆ ಲಕ್ಷ್ಮಿಗೆ ಖುಷಿ ಆಗಿದೆ, ಎಲ್ಲಿದ್ರಾ ನೀವು, ನಾನು ಭೇಟಿ ಮಾಡೋಕೆ ಬರಲೇ ಇಲ್ಲ, ನಿಮ್ಮ ಜೊತೆ ಮಾತನಾಡಬೇಕು ನೋಡಬೇಕು ಅಂತ ನಾನು ಎಷ್ಟು ಅನ್ಕೊಂಡಿದ್ದೆ ಗೊತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಕೀರ್ತಿಗೆ ಖುಷಿ ಆಗ್ತದೆ. ನೋಡು ಲಕ್ಷ್ಮಿ, ನೀನು ನನ್ನ ಜೊತೆ ಈ ರೀತಿ ಮಾತಾಡ್ತೀಯ ಅಂತಾನೆ ಅನ್ಕೊಂಡಿರ್ಲಿಲ್ಲ, ನೀನು ಕೂಡ ನನ್ನ ಬಗ್ಗೆ ತಪ್ಪು ತಿಳ್ಕೊತೀಯ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಿದ್ರೆ, ನಾನೇ ನಿಮ್ಮನ್ನ ತಪ್ಪು ತಿಳ್ಕೊಳ್ಳಿ, ಯಾವುದೋ ರೌಡಿಗಳು ಹೇಳಿದ ಮಾತೆಲ್ಲ ನಾನು ನಂಬ್ತೀನ, ಯಾಕಂದ್ರೆ ನನಗೆ ದೇವರು ಬುದ್ಧಿ ಕೊಟ್ಟಿಲ್ವಾ, ಒಂದಷ್ಟು ಬುದ್ಧಿ ಕೊಟ್ಟಿದ್ದಾನೆ, ವಿವೇಚನೆ ಇದೆ, ಯೋಚನೆ ಮಾಡೋ ಶಕ್ತಿ ಕೂಡ ಇದೆ ಅಂತ ಹೇಳಿದಾಗ ಈ ಕಡೆ ಯಾರು ಕೂಡ ನನ್ನ ನಂಬಲಿಲ್ಲ, ಎಲ್ಲರೂ ಕೂಡ ನಾನೇ ಕೊಲೆ ಮಾಡೋಕೆ ಟ್ರೈ ಮಾಡಿದೆ ಅಂತ ಹೇಳ್ಬಿಟ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ಮನೆಗೆ ಬನ್ನಿ ಮಾತನಾಡೋಣ, ನಿಜ ಹೇಳಬೇಕು ಅಂದ್ರೆ ನಿಮಗೆ ಜಾಸ್ತಿ ಅನ್ಯಾಯ ಆಗಿರೋದು ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ಇಲ್ಲ ಲಕ್ಷ್ಮಿ ಮನೆಗೆ ಬರೋಕ್ಕಾಗಲ್ಲ, ಯಾಕಂದ್ರೆ ಯಾರು ಕೂಡ ನನ್ನ ನಂಬುವುದಿಲ್ಲ ಅಂತ ಹೇಳಿದ್ರೆ ನಾನು ಎಲ್ರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ದೇನೂ ಕೂಡ ತಪ್ಪಿಲ್ಲ ಅಂತ, ದಯವಿಟ್ಟು ಮನೆಗೆ ಬನ್ನಿ ಅಂತ ಹೇಳ್ತಿದ್ರೆ ಈ ಕಡೆ ಗಂಗಕ್ಕ ಏನಾಗಿದೆ ಈ ಲಕ್ಷ್ಮಕ್ಕಂಗೆ, ಆ ಕೀರ್ತಿ ಮಾತನ್ನ ನಂಬ್ತಿದಾರಲ್ಲಪ್ಪ, ನನ್ನ ಗಂಡ ಏನಾದ್ರೂ ಲವ್ ಮಾಡಿದ ಹುಡುಗಿ ಈ ರೀತಿ ಕಾಲ್ ಮಾಡಿದ್ರೆ ಗ್ರಹಚಾರ ಬಿಡಿಸ್ಬಿಡ್ತದೆ, ಇವ್ರು ನೋಡಿದ್ರೆ ಔತಣ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಕರಿಯೋ ರೀತಿ ಕರೀತಿದಾರಲ್ಲ, ಏನಪ್ಪ ಮಾಡೋದು, ಈ ಲಕ್ಷ್ಮಕ್ಕನ ತಲೆ ಕೆಟ್ಟು ಹೋಗಿದೆ ಅನ್ಸತ್ತೆ. ಇಲ್ಲಿ
ಹಾಸ್ಪಿಟಲಿಂದ ಬಂದಮೇಲೆ ಅಂತ ಗಂಗಕ್ಕಾಯಿ ಅನ್ಕೋತಾ ಇದ್ದಾರೆ. ಜೊತೆಗೆ ಈ ಕಡೆ ಕಾವೇರಿಯವರಂತೂ ಕಾರ್ನಲ್ಲಿ ಈ ಸೀನಾ ನಿಮ್ಮಿಬ್ರಿಗೂ ಕೂಡ ಮಾಡ್ತೀನಿ, ನನ್ನ ಗ್ರಹಚಾರ ಸರಿ ಇಲ್ಲ, ಒಮ್ಮೆ ಸೂತ್ರ ನನ್ನ ಕೈಗೆ ಸಿಗಲಿ, ಆಮೇಲೆ ನೋಡಿ ನಿಮ್ಗೆ ಏನು ಮಾಡ್ತೀನಿ ಅಂತ ಕಾವೇರಿಯವರು ಅನ್ಕೋತಾ ಇದ್ದಾರೆ. ಈ ಕಡೆ ಕೀರ್ತಿ, ನೋಡು ಲಕ್ಷ್ಮಿ, ನಾನು ಅಲ್ಲಿ ಬರೋಕ್ಕಾಗೋದಿಲ್ಲ, ಆದರೆ ನೀನು ಹಾಸ್ಪಿಟಲಲ್ಲಿದ್ದಾಗ ನಮ್ಮಿಬ್ಬರ ಈ ಪರಿಸ್ಥಿತಿಗೆ ಕಾರಣ ಯಾರು ಅನ್ನೋದನ್ನು ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ಜೊತೆಗೆ ಇವತ್ತು ನೀನು ನನಗೆ ನಾವಿಬ್ರು ಎಷ್ಟು ಮಟ್ಟಕ್ಕೆ ಜಗಳ ಆಡ್ತಿದ್ವಿ, ಆದರೆ ಇವತ್ತು ಹೇಗೆ ಮಾತನಾಡ್ತಿದ್ವಿ, ನಿಜ ಹೇಳ, ನನಗೆ ನೀನು ತಂಗಿ ಥರ ಫೀಲ್ ಆಗ್ತಿದ್ಯಾ, ನೀನು ಒಬ್ಬ ಅಕ್ಕನ ಜೊತೆ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಲಕ್ಷ್ಮಿಗೂ ಖುಷಿ ಆಗುತ್ತೆ. ತದನಂತರ ಈ ಕಡೆ ನೋಡು ಲಕ್ಷ್ಮಿ, ನಮ್ಮ ಮೂವರ ಬದುಕಲ್ಲೂ ಆಟ ಆಡಿರೋರು ಯಾರು, ಕಿಡ್ನಾಪ್ ಮಾಡಿಸಿದ್ ಯಾರು ಅನ್ನೋ ಸತ್ಯ ಗೊತ್ತಾಗಿದೆ ಅಂದಾಗ ಯಾರದು ಅಂತ ಕೇಳ್ತಿದ್ದಾಳೆ ಈ ಕಡೆ ಲಕ್ಷ್ಮಿ. ಅವ್ರು ಯಾರು ಅಂತ ನಾನು ಫೋನ್ನಲ್ಲೇ ಹೇಳ್ಬೋದು, ಆದರೆ ಅವರಿಂದಾನೇ ನೀವು ಇದನ್ನೆಲ್ಲ ಕೇಳಬೇಕು ಅಂತ ಹೇಳ್ತಿದ್ರೆ ಇಲ್ಲಿ ವೈಷ್ಣವ್ ಅವ್ರಿಗೂ ಕೂಡ ಸತ್ಯ ಗೊತ್ತಾಗಿದೆ, ಜಾತಕದ ವಿಶ್ವ ಅಂತ ಹೇಳ್ಬಿಡ್ತಾಳೆ ಲಕ್ಷ್ಮಿ. ಹೌದಾ, ವೈಷ್ಣವ್ಗೆ ಗೊತ್ತಾಗೋಯ್ತಾ ಅಂತ ಹೇಳ್ತಿದ್ದಾಳೆ. ಜೊತೆಗೆ ನಂಬದ್ನ ಅವ್ನ ಮಾತನ್ನ ಅಂತ ಕೇಳಿದಾಗ ಲಕ್ಷ್ಮಿ ಬಳಿ ಉತ್ತರ ಇಲ್ಲ. ಜೊತೆಗೆ ನಾನು ಇನ್ನೂ ಕೂಡ ಮರ್ತಿಲ್ಲ ಕೀರ್ತಿ ಅವರೇ, ಯಾವುದನ್ನ ಕೂಡ ನಾವತ್ತು 3 ಜನ ಕೂಡ ಭೇಟಿ ಮಾಡಿ ಒಂದು ಮಹಾ ನಿರ್ಧಾರ ತಗೋಬೇಕು ಅಂತ ಅನ್ಕೊಂಡಿದ್ದನ್ನ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ. ಈ ಕಡೆ ಕೀರ್ತಿ ಕೂಡ, ನೋಡು ಲಕ್ಷ್ಮಿ, ಅವರು ಬರೀ ಜಾತಕದ ವಿಷಯ ಅಲ್ಲ, ನಮಗೆ ಮಿತಿ ಮೀರದ ಸತ್ಯ ಕೂಡ ಇದೆ. ನಮ್ಮ ಮೂವರ ಬದುಕನ್ನು ಗೊಂಬೆ ಆಟ ಆಡಿದ್ದಾರೆ. ಅವರ ಒಂದು ಆಟಕ್ಕೆ ನಾವು ಸಿಕ್ಕಾಕೊಂಡಿದ್ವಿ. ನಿನ್ನ ಇನೋಸೆನ್ಸ್, ನನ್ನ ಒಂದು ಮುಂಗೋಪ ಎಲ್ಲವನ್ನ ಕೂಡ ಅವರು ದಾಳವಾಗಿ ಬಳಸ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ಆಟನ ನಡೆಸ್ಕೊಂಡಿದ್ದಾರೆ. ನಾವು ಅದಕ್ಕೆ ಸರಿಯಾಗಿ ಕೈಗೊಂಬೆ ಆಗಿ ಆಟ ಆಡಿದ್ದೀವಿ. ಅದಕ್ಕೆ ಮಿಗಿಲಾದ ಸತ್ಯ ಇದೆ, ಅದು ಎಲ್ಲವೂ ಕೂಡ ನಿನಗೆ ಮತ್ತು ವೈಷ್ಣವ್ಗೆ ಗೊತ್ತಾಗಲೇಬೇಕು. ಹಾಗಾಗಿ ನೀವಿಬ್ಬರೂ ಕೂಡ ನಾನು ಹೇಳೋ ಜಾಗಕ್ಕೆ ಬರಬೇಕು. ನೀನು ವೈಷ್ಣವ್ನ ಕರ್ಕೊಂಡು ಬರ್ತೀಯ ಅಲ್ವಾ ಅಂತ ಕೇಳ್ತಿದ್ರೆ ಖಂಡಿತ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಸರಿ ಲೊಕೇಶನ್ನ ಕಳಿಸ್ತೀನಿ ಅಂತ ಹೇಳಿ ಕೀರ್ತಿ ಲೊಕೇಶನ್ನ ಸೆಂಡ್ ಮಾಡ್ತಾಳೆ. ನಂತರ ಇಲ್ಲಿ ಕಾವೇರಿ ಅವ್ರಿಗೆ ಕಾಲ್ ಮಾಡ್ತಾಳೆ, ಸ್ವಿಚ್ ಆಫ್ ಬರ್ತದಂತ. ಹಾಗಾಗಿ ರೌಡಿಗಳಿಗೆ ಕಾಲ್ ಮಾಡಿ, ಯಾಕೆ ಕಾವೇರಿ ಆಂಟಿದ್ದು ಸ್ವಿಚ್ ಆಫ್ ಬರ್ತದೆ ಅಂದಾಗ ತುಂಬ ಬುದ್ಧಿ ತೋರಿಸ್ತಾ ಇದ್ರು, ಅದಕ್ಕೆ ಫೋನ್ ಕಿತ್ಕೊಂಡು ಸ್ವಿಚ್ ಆಫ್ ಮಾಡಿದ್ವಿ ಅಂತ ಹೇಳ್ತಾರೆ ರೌಡಿಗಳು. ಸರಿ ಆಯಿತು, ಅವ್ರಿಗೆ ಮೊಬೈಲ್ ಕೊಡಿ, ಸ್ಪೀಕರ್ ಆನ್ ಮಾಡಿ ಅಂದಾಗ ಈ ಕಡೆ ಕಾವೇರಿ ಅಂತ ಹೇಳಿ ಆಂಟಿ ಅಂತ ಹೇಳಿದ್ರು ಮುಖಾಂತರ ಮಾತನ್ನ ಶುರು ಮಾಡ್ತಾಳೆ. ಇಲ್ಲಿ ಕೀರ್ತಿ, ಏನಿದು ಕೀರ್ತಿ, ಇವ್ರ ಜೊತೆ ನಿಂದೇನು ಕಾಂಟ್ಯಾಕ್ಟ್, ಇವ್ರ ಜೊತೆ ಸೇರ್ಕೊಂಡು ಏನು ಮಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಹೇಳ್ತೀನಿ ಆಂಟಿ, ಸನ್ಸಾಗುವಾಗೆ ಎಲ್ಲವನ್ನ ಕೂಡ ಹೇಳ್ತೀನಿ. ಅದಕ್ಕೂ ಮುನ್ನ ಕೆಲವೊಂದು ವಿಷಯ ಆಗಬೇಕಾಗಿದೆ, ನಾನು ಬರಬೇಕಿದ್ರೆ ಕೆಲವೊಂದು ವಸ್ತುಗಳನ್ನ ಮರೆತು ಬಂದ್ಬಿಟ್ಟೆ, ಅದನ್ನ ನೀವು ತೆಗೆದುಕೊಂಡು ಬಂದ್ಬಿಡ್ತೀರಾ ಅಂದಾಗ ಏನು ಅನ್ಕೊಂಡಿದ್ಯಾ, ನಾನು ನಿನ್ನ ಸರ್ವೆಂಟ್ ಅಂತ ಅನ್ಕೊಂಡಿದ್ಯಾ, ನೀನು ಹೇಳಿದ್ದನ್ನೆಲ್ಲ ಮಾಡೋಕ್ಕಾಗಲ್ಲ ತರೋಕ್ಕಾಗಲ್ಲ ಅಂದಾಗ ಹೌದಾ ಆಂಟಿ, ಸರಿ ಆಯಿತು, ಅವ್ರಿಗೆ ಫೋನ್ ಕೊಡಿ ಅಂತ ಹೇಳಿ ರೌಡಿಗಳಿಗೆ ಫೋನ್ನಲ್ಲಿ ಹೇಳ್ತಿದ್ದಾಳೆ ಕೀರ್ತಿ. ಆಂಟಿಗೆ ಸ್ವಲ್ಪ ಜೋರಾಗಿದೆ, ಬುದ್ಧಿ ಅತಿ ಆದಾಗ ಇದೇ ರೀತಿ ಆಡೋದಲ್ವ, ಅವ್ರಿಗೆ ಸ್ವಲ್ಪ ಬಿಸಿ ಮುಡಿಸಿ, ಜೊತೆಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಾಗುತ್ತೆ, ತಲೆ ಕೆಟ್ಟಾಗ ಸ್ವಲ್ಪ ಒಂದಷ್ಟು ವಿಡಿಯೋನ ತೋರಿಸ್ಬಿಡಿ ಅವ್ರಿಗೆ ಅಂತ ಕೀರ್ತಿ ಹೇಳ್ತಿದ್ದಾಗ ಈ ಕಡೆ ಕಾರನ್ನು ಒಂದು ಸೈಡ್ಗೆ ಹಾಕ್ತಾರೆ ರೌಡಿಗಳು. ತದನಂತರ ಈ ಕಡೆ ಕಾವೇರಿಯವರು ಇಳಿದು ಬರ್ತಾರೆ. ನೋಡಿ ಎಸ್ಕೇಪ್ ಆಗ್ಬೋದು ಅಂತ ಅಂದ್ಕೊಂಡ್ರೆ ಖಂಡಿತ ಅದು ಸಾಧ್ಯ ಇಲ್ಲ, ಸುಮ್ಮನೆ ವಿನಾಕಾರಣ ಜಾಸ್ತಿ ಬುದ್ಧಿನ ತೋರಿಸಿ ಆಮೇಲೆ ಕುತ್ತಿಗೆ ಕೂರಿಸ್ಕೊಳ್ಳೋ ಹಾಗೆ ಮಾಡಬೇಡಿ, ನಾವೇನಿಲ್ಲ ಕುಚ್ಚಕ್ಕೆ ಅಂತ ಕುತ್ತಿಗೆನ ಕಟ್ಟು ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಫೋನಲ್ಲಿರೋ ವಿಡಿಯೋನ ತೋರಿಸ್ತಾರೆ. ಭಾನುಮತಿ ಮತ್ತು ಕಾವೇರಿ ಇಬ್ಬರು ಕೂಡ ಸೇರಿಕೊಂಡು ಅದೇ ರೌಡಿಗಳಿಗೆ ಡೀಲ್ ಕೊಟ್ಟಿರೋ ವಿಷಯ ರೆಕಾರ್ಡ್ ಮಾಡ್ಕೊಂಡಿರೋ ರೌಡಿಗಳು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಅದೇ ವಿಡಿಯೋನ ಕೀರ್ತಿ ತೋರಿಸಿ ಅಂತ ಹೇಳಿದ್ದು, ಅದೇ ವಿಡಿಯೋನ ರೌಡಿಗಳು ಇಲ್ಲಿ ಕಾವೇರಿಗೆ ತೋರಿಸ್ತಿರೋದು. ವಿಡಿಯೋನ ನೋಡ್ತಿದ್ದಾಗೆ ಇಲ್ಲಿ ಬೆವತಿ ನೀರಾಗ್ತಿದ್ದಾರೆ, ಕಿತ್ಕೊಂಡು ಬರ್ತಾ ಇದೆ ಬೆವರು ಕಾವೇರಿಯವರ ಮುಖದಲ್ಲಿ. ಅಬ್ಬಬ್ಬ, ಕಾವೇರಿಯವರ ಟೆನ್ಷನ್ ಅಂತೂ ನೋಡೋಕ್ಕಾಗ್ತಿಲ್ಲ, ಸಿಕ್ಕಿ ಬಿದ್ನಲ್ಲ ರೆಡ್ ಹ್ಯಾಂಡ್ ಆಗಿ ಅಂತ ಅನ್ಕೊಂಡಿದ್ದೆ, ಇದು ಹೇಗೆ, ಇದನ್ನೆಲ್ಲ ಮಾಡಿದ್ರೆ ನೀವು ಅಂತ ಕೇಳ್ತಿದ್ರೆ ಏನು ಮಾಡೋದು ಮೇಡಮ್, ನಿಮ್ಮಂಥವನ್ನೆಲ್ಲ ನಂಬೋಕ್ಕಾಗತ್ತಾ, ಅದಕ್ಕೆ ನಮ್ಮ ಸೇಫ್ಟಿಗೆ ನಾವು ಈ ರೀತಿ ಎಲ್ಲ ವೀಡಿಯೋಸ್ ಮಾಡ್ಕೊಂಡಿರ್ತೀವಿ ಅಂದಾಗ ಈ ವಿಡಿಯೋನ ಕೀರ್ತಿ ನೋಡ್ಬಿಟ್ಲ. ಹಾಗಿದ್ರೆ ಈ ವಿಡಿಯೋ ಅವಳು ಕೈಲಿದೆ ಅಂದರೆ ಮುಗೀತು ನನ್ನ ಕತೆ, ಎಲ್ಲ ಕೂಡ ಫಿನಿಶ್, ಇಲ್ಲಿ ಏನಾದರೂ ಮಾಡಬೇಕು ಅಂತ ರೌಡಿಗಳ ಜೊತೆ ಡೀಲ್ ಮಾಡ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಡೀಲ್ ಆಗತ್ತಾ, ವಿಡಿಯೋ ಡಿಲೀಟ್ ಆಗುತ್ತಾ, ಆಲ್ರೆಡಿ ರೌಡಿಗಳೇನಾದರೂ ತಿರುಗು ಬಿದ್ದರೂ ಕೂಡ ಆಲ್ರೆಡಿ ಕೀರ್ತಿ ಬಳಿ ಆ ವಿಡಿಯೋ ಇದೆ, ಹಾಗಿದ್ರೆ ಏನಾಗ್ಬೋದು. ಜೊತೆಗೆ ಇಲ್ಲಿ ವೈಷ್ಣವ್ ಹೊರಗಡೆ ಹೋಗ್ಬೇಕು ಅಂತ ಅನ್ಕೋತಿದ್ದಾರೆ, ಬಟ್ ಅಜ್ಜಿ ಮಾತ್ರ ಬೇಡಪ್ಪ ಮಗ್ನೆ, ಎಲ್ಲೂ ಕೂಡ ಹೋಗ್ಬೇಡ ಮೊಮ್ಮಗ್ನೆ ಅಂತ ಕೇಳ್ಕೊತಾ ಇದ್ರು. ಇಲ್ಲ ಅಜ್ಜಿ, ಮನ್ಸಿಗೆ ಸಮಾಧಾನ ಸಿಗ್ಬೇಕು, ಇಲ್ಲ ಮನೇಲಿದ್ರೆ ಹುಚ್ಚಿಡ್ಬಿಡುತ್ತೆ, ನಾನು ಆಚೆ ಹೋಗ್ಲೇಬೇಕು ಅಂತ ವೈಷ್ಣವ್ ಹೇಳ್ತಿದ್ದಾನೆ. ಹಾಗಿದ್ರೆ ಲಕ್ಷ್ಮಿ ಒಳಗಡೆ ಬರುವಷ್ಟರಲ್ಲಿ ವೈಷ್ಣವ್ ಹೊರಗಡೆ ಹೋಗ್ಬಿಡ್ತಾನೆ, ಅಥವಾ ಲಕ್ಷ್ಮಿ ವೈಷ್ಣವ್ ಇಬ್ರು ಕೂಡ ಸೇರ್ಕೊಂಡು ಶೆಡ್ಗೆ ಹೋಗ್ತಿದ್ದಾರೆ. ಶೆಡ್ನಲ್ಲಿ ಮಹಾ ಸತ್ಯ ರಿವೀಲ್ ಆಗೋದ್ರ ಜೊತೆಗೆ ಕಾವೇರಿ ಅವರ ಕೈಗೆ ಕೋಳ ಬೀಳುವುದು ಗ್ಯಾರಂಟಿನ, ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.